ಆತ್ಮೀಯ ರೈತ ಬಂದವರಿಗೆ ರಮೇಶ್ ಶುಗರ್ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇವತ್ತು ಕಬ್ಬು ಬೆಳೆದಂಥ ರೈತ ಇನ್ನೂ ಸಂಕಷ್ಟದಲ್ಲಿ ಸಾಯ್ತಾ ಇದ್ದಾನೆ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಕಾರ್ಖಾನೆಗೆ ಕಬ್ಬು ಕಳಿಸಿ ಇಷ್ಟೆತ್ತರ ಕಬ್ಬಾಗಿದೆ, ಆದರೂ ಕೂಡ ನಮಗೆ ಬರಬೇಕಾದ ಬಾಕಿ ಹಣ ಇನ್ನೂ ಬಂದಿಲ್ಲ. ಯಾಕೆ ರೈತನ ಮೇಲೆ ಇಷ್ಟೊಂದು ನಿಷ್ಕಾಳಜಿ? ಅಧಿಕಾರಿಗಳೇನು ಕಣ್ಣು ಮುಚ್ಕೊಂಡು ಕುಳಿತಿದ್ದೀರಾ? ಆ ಭಾಗದ ರಾಜಕೀಯ ನಾಯಕರೇನು ಕಣ್ಣು ಮುಚ್ಕೊಂಡು ಕುಳಿತಿದ್ದೀರಾ? ಯಾಕೆ ಹೋಟ್ ಹಾಕ್ಲಿಕ್ಕೆ ರೈತರು ಬೇಕು? ರೈತನ ಬಾಕಿ ಹಣ ವಸೂಲಿ ಮಾಡಿಕೊಡಲು ನೀವು ರಾಜಕೀಯ ನಾಯಕರು ಮುತುವರ್ಜಿ ಯಾಕೆ ವಹಿಸಲ್ಲ? ಯಾಕೆ ಇಷ್ಟೊಂದು ರೈತನ ಬಗ್ಗೆ ನಿಷ್ಕಾಳಜಿ ಮಾಡ್ತಾ ಇದ್ದೀರಿ? ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ. 15 ದಿನಕ್ಕೊಮ್ಮೆ ಕಬ್ಬಿನ ಬಾಕಿ ಹಣ ಕೊಡಬೇಕಾದಂಥ ಕಾರ್ಖಾನೆಗಳು ಇವತ್ತು 2 ತಿಂಗಳಾದರೂ ಹಣ ಕೊಟ್ಟಿಲ್ಲ ಅಂದರೆ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತಿದ್ದೀರಿ? ತಮ್ಮ ಹತ್ರ ನಾವು ಪದೇ ಪದೇ ಬಂದು ಹೋರಾಟ ಮಾಡೋದೇ ನಮ್ಮ ಜೀವನನ. ದಯವಿಟ್ಟು ಎಚ್ಚೆತ್ತುಕೊಳ್ಳಿ. NSL ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಯಾದಗಿರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ನಮ್ಮ ರೈತರು ಕಬ್ಬು ಕೊಟ್ಟಿದ್ದಾರೆ. ಸಂಗಮನಾಥ್ ಕಾರ್ಖಾನೆಗೂ ಕೂಡ ಕಬ್ಬು ಕೊಟ್ಟಿದ್ದಾರೆ. ಎಲ್ಲ ಕಾರ್ಖಾನೆಯವರು ಅವರಿವರು ಎನ್ನದೇ ಬಾಕಿ ಉಳಿಸಿಕೊಂಡಿಂಥ ಎಲ್ಲ ಕಾರ್ಖಾನೆಯವರು ದಯವಿಟ್ಟು ರೈತನ ಬಗ್ಗೆ ನಿಷ್ಕಾಳಜಿ ಮಾಡದೆ ಕೂಡಲೇ ತಾವು ಇಟ್ಟುಕೊಂಡ ಹಣಕ್ಕೆ ಬಡ್ಡಿ ಸಂದಾಯ ಮಾಡಿ ಬಾಕಿ ಹಣ ಹಾಕಬೇಕು. ಅಧಿಕಾರಿಗಳು ಖಡಾಖಂಡಿತವಾಗಿ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಯಾವ್ಯಾವ ಕಾರ್ಖಾನೆ ಬಾಕಿ ಎಷ್ಟು ಉಳಿದಿದೆ ಎಲ್ಲ ರೈತರನ್ನು ಸೇರಿಸಿ ಹೋರಾಟ ಹಮ್ಮಿಕೊಳ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆ ಇವತ್ತು ತಮಗೆ ನೀಡ್ತಾ ಇದ್ದೀನಿ. ಕೂಡಲೇ ಎಚ್ಚರಿಕೆಯಿಂದ ಅಧಿಕಾರಿಗಳು ಕಾರ್ಖಾನೆ ಮೇಲೆ ಕ್ರಮ ಕೈಗೊಂಡು ಇವತ್ತು ರೈತರ ಬಾಕಿ ಹಣ ವಸೂಲಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.